ನೋಡ್ರಿ ನಮ್ಮ ಪವನ ಶಂಡಗಿಡಕ್ಕೆ ದೌರಿ ತರತನ ನೋಡ್ರಿ ಹೆಂಗೆ ಶಂಡಿಗೆ ಇಡ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಲಾಗ್ ಒಳಗೆ ತೋರಿಸ್ತೇವೆ. ನೋಡ್ರಿ ನಮ್ಮ ಅಮ್ಮ ಹೇಳ್ಕೊಡಕತ್ತಿತ್ತು ಪವನಾಗ ಶಂಡ್ಗಿ ಹೆಂಗೆ ಹಾಕ್ಬೇಕಂದ. ಹಬ್ಬದಾಗ ಅಮಾವಾಸ್ಯೆ ಹುಣ್ವ್ಯಾಗ ಮತ್ತು ಯಾರ ಬೀಗರು ಬಂದ್ರೆ ಏನಾದರೂ ಸ್ವೀಟ್ ಮಾಡಿದಾಗ ಏನು ಮಾಡ್ತಾರೆ, ಶಂಡ್ಗಿ ಕರಿಲೇಬೇಕು. ಶಂಡ್ಗಿಲ್ಲ ಅಂದ್ರೆ ಊಟನೇ ಇಲ್ಲ. ಅವತ್ತು ಹಬ್ಬದ ಊಟ ಅಂದ್ರೆ ಇಲ್ಲ ಹೌದಾ. ಅದಕ್ಕೋಸ್ಕರ ನೋಡ್ರಿ ಮನ್ಯಾಗ ನಾ ಮಾಡಿದ್ದು ಶಂಡ್ಗಿ ಭಾಳ ಚಲೋ. ನೀವು ಕೂಡ ಮನ್ಯಾಗ ಮಾಡ್ರಿ, ಇಲ್ಲಾಂದ್ರೆ ನಮ್ಮ ಅಮ್ಮರಿಗೆ ಹೇಳ್ರಿ, ನಮ್ಮ ಅಮ್ಮಾರು ಮಾಡ್ಕೊಡ್ತಾರೆ. ಮಾಡ್ಕೊಡ್ತೀನಮ್ಮ ನೋಡ್ರಿ ನಮ್ಮ ತೇಜು ಆಗ್ಲೇನ ಬರ್ತಾನಿ ಅಂದ್ಲೆ ಶಂಡ್ಗಿ ಇಡಾಕ. ಈಗ ಬರಾಕತ್ತಾಳ. ಶಂಡ್ಗೆಲ್ಲ ನಮ್ದು ಮುಗ್ಯಾಕ ಬಂದಿಡೋದು. ತೇಜಕ್ಕ ನಿನ್ಗ ಬರುತ್ತಾ ಶಂಡ್ಗಿ ಇಡಾಕ? ಇಡ್ತಾಳ ನೋಡಿ. ಈಗ ನೋಡ್ರಿ ನಮ್ಮ ತೇಜು ಹೆಂಗ್ ಇಡಾತಾಳ ಶಂಡ್ಗಿ. ಮ್ಯಾಲೆ ಎದ್ ನಿಂತ್ಕ ತೇಜು. ಬಿಡ ಎದ್ರಾತಾಳಂತ ನೋಡ್ರಿ ನಮ್ಮ ತೇಜು. ಎದ್ರಾಕತ್ತಾಳಂತ ನಮ್ಮ ಅಮ್ಮ ಹೇಳಾತೈತಿ ಎದ್ರಾಕತ್ತಾಳಂತ. ತೇಜು ಇದ ಫಸ್ಟ್ ಟೈಮ್ ಬಿಡಾತಿ ಶಂಡ್ಗಿನ? ಬಿಟ್ಟನಿ ಅಮ್ಮನ ಜೊತೆ. ತೇಜಕ್ಕ ಇದಕ್ಕೆ ಏನೇನ್ ಹಾಕ್ಬೇಕಂತ ಗೊತ್ತಾ? ಇಲ್ಲ, ಅಕ್ಕಿಗೆ ಗೊತ್ತಿಲ್ಲ. ಮಾಡ್ಕೊಂಬರ್ತೈತಿ, ನಾನು ಹಾಕ್ತೀನಿ. ಅಮ್ಮ ಮುದ್ದಿ ಮಾಡ್ತತಿ, ಅಕ್ಕಿ ಹಾಕ್ತಾಳ. ಹೌದಿಲ್ಲ? ಶಂಡ್ಗಿ ತಿಂದಿಯಾ? ತಿಂದನಿ, ಚಲೋ ಇರ್ತಾವ. ನಿನಗೆ ಹೆಂಗ ಹಪ್ಳ ಇಷ್ಟ, ಅಕ್ಕಿಗೆ ಹೆಂಗ್ ಶಂಡ್ಗಿ ಇಷ್ಟ? ಹೌದಿಲ್ಲ ತೇಜು? ನನಗೆ ಯಾಕಂದ್ರೆ ಅದು ಸಾಂಬಾರು ಅನ್ನ ಸಾರು ಉಂಟಾರ, ಅವಾಗ ಶಾಂಡ್ಗಿ ಗರ ಮೆತ್ತಗಾಗ್ತಾವ, ಅದು ಹಪ್ಪಳ ಮೆತ್ತಗ. ನೀನು ಸಪ್ರೇಟ್ ಅಲ್ಲ, ಸಪ್ರೇಟ್ ಒಂದು ಪ್ಲೇಟ್ನಾಗ ಇಟ್ಕೊಂಡ್ರೆ ಯಾವ್ದು ಮೆತ್ತಗಾಗಂಗಿಲ್ಲಲ್ಲ. ನೋಡ್ರಿ ಪವನಗ ಟೇಸ್ಟ್ ಮೇಲೆ ಇಷ್ಟ ಆಗಿಲ್ಲ. ಅನ್ನ ಸಾರ್ನಾಗ ಶಂಡ್ಗಿ ಫಸ್ಟ್ ಇಟ್ಕೊಂಡ್ರೆ ಶಂಡ್ಗಿ ಮೆತ್ತಗಕ್ಕವಂತ, ಹಪ್ಪಳ ಮೆತ್ತಗಾಗಲ್ಲ ಅಂತ. ಅದಕ್ಕಂತ ನನಗೆ ಆತಮ್ಮ. ನಾವು ನಮ್ಮ ಮಮ್ಮಿ ಊರಾಗ ಬಿಡಕ ಹೆಂಗ್ ಇರ್ತಿದಂತ ಮಾಡಿ, ಇದಕ್ಕಿಂತ ತೆಳ್ಳಗಿರೋದು ಇಟ್ಟು ಹಿಂಗ್ ಇಟ್ಕೊಂಡ ಹೆಂಗ್ ಚೌತ ಹಿಂಗ ಇಟ್ಟಿದ್ರೆ ರೌಂಡ್ ಕರೆಕ್ಟ್ ಬಂದಿರೋದು. ಅಲ್ಲ ನೀನು ಹೆಂಗ ಚೌಟ್ ಒಳಗಿಟ್ಟು ಮತ್ ರೌಂಡಕ್ ಮಾಡ್ತಿದ್ದೆ. ಸಾಂಬಾರ್ ಚೌಟ್ ಇರಲ್ಲ, ಅದ್ರಾಗ ಹಿಂಗ್ ತಗೊಂಡು ಹಿಂಗ್ ಇಟ್ಟಿರ್ತ ನಮ್ಮ ಮಮ್ಮಿ, ಅದು ಕರೆಕ್ಟ್ ರೌಂಡ್ ಇಷ್ಟ ಆಗೋದು. ಹಿಂಗ್ ಒಗಿತೈತೆ ಹಂಗ? ಹೌದಾ, ದ್ಯಾಮ್ ಹಿಂಗ್ ಇಡೋದು ನೋಡು. ಇದು ಉತ್ತರ ಕರ್ನಾಟಕ ಸ್ಟೈಲ್. ಅವಾಗ ನಾನು ಪವನ ಹಾಕ್ತಿರ್ಲಿಲ್ಲ, ಬರೀ ಆಮ್ಲೆಟ್ ಅಂತ ತಿನ್ನೋದು. ನೋಡ್ರಿ ಫಸ್ಟಿಗೆ ಎಷ್ಟು ವರ್ಷದಿಂದ ಹಂಗೆ ಮಾಡ್ತಿದ್ಲಮ್ಮ ಆಕಿ? 10 ವರ್ಷದಿಂದ ನಮ್ಮ ತೇಜು ಅಮ್ಮನ ಜೊತೆಗೆ ಶಂಡ್ಗಿ ಇಡಾಕತ್ತಾಳ. ಆದ್ರೆ ಆಕಿ ಶಂಡ್ಗಿ ಇಡಾಕ್ ಬರ್ತದಿಲ್ಲ ಅಮ್ಮನ ಜೊತೆಗೆ, ಅಂಬ್ಲಿ ತಿನ್ನಾಕ್ ಬರ್ತದ್ಲ ಅಂತ. ಅಂಬ್ಲಿ ಟೇಸ್ಟ್ ಹೆಂಗಿರ್ತೈತೆ ಅವಾಗ? ಮಸ್ತ್ ಇರ್ತೈತೆ. ನಮ್ಮ ತೇಜು ಸೆಕೆಂಡ್ PUC ಸೈನ್ಸ್ ಓದಾತಾಳ. ಫಸ್ಟ್ PUC ಸೈನ್ಸ್ ಮುಗಿಸಿದ್ಲ. ರಿಸಲ್ಟ್ ಮಾರ್ಚ್ 30 ಅವತ್ತು ನಾನು ಕಂಪ್ಲೀಟ್ ಲಾಗನ್ನ ಅವಳ ಜೊತೆಗೆ ಅವಳ ಕಾಲೇಜಿಗೆ ಹೋಗಿ ರಿಸಲ್ಟ್ ನೋಡ್ಕೊಂಬಂದು ಹಾಕ್ತೇನೆ. ನಮ್ಮ ಯುವರಾಜ ಅದೇ ಕಾಲೇಜಲ್ಲೇ ಓದಿದ್ದ, RTS ಕಾಲೇಜ್ ರಾಣೆಬೆನ್ನೂರ. ಅವನದು ಸೆಕೆಂಡ್ PUC ಎಷ್ಟಾಗಿತ್ತು ತೇಜು? ಒಂದು 79 80 ಅಲ್ಲ, 80 ಆಗಿತ್ತು ಅವಂದು ಸೈನ್ಸ್. ಇವಳು ಅದೇ ಕಾಲೇಜ್ನಾಗ ಹೊಂಟಾಳ, ಕಾಂಪಿಟೇಷನ್ ನಡೆಸ್ಯಾಳ. ಈಗ ನಮ್ಮ ಅಣ್ಣನ್ಕಿನ ನಮ್ಮ ಅಣ್ಣಂದು 77 ಆಗಿತ್ತು. ಈ ಸಲ ಅವ್ನ ರೆಕಾರ್ಡ್ ಬ್ರೇಕ್ ಮಾಡ್ತಾನೆ. ಅವಂದು ಯುವರಾಜ್ ಅಂತೇಳಿ ಅವಂದು 77 ಆಗಿತ್ತು ಫಸ್ಟ್ ಇಯರ್. ಈ ಸಲ ಅವಳದು ರೆಕಾರ್ಡನ್ನು ಬ್ರೇಕ್ ಮಾಡ್ತಾಳಂತ, ನೋಡೋಣ. ನೋಡ್ರಿ, ಇವ್ರ ಅಣ್ಣಂದು ಸೇಮ್ ಕಾಲೇಜಲ್ಲೇ ಓದಿದ್ದ. ಅವನದು ಫಸ್ಟ್ ಇಯರ್ 77 ಆಗಿತ್ತು ರಿಸಲ್ಟು. ಈ ಸರಿ ನಮ್ಮ ತೇಜು ಫಸ್ಟ್ PUC ಎಕ್ಸಾಮ್ ಬರ್ದಾಳಾಗಲೇ. ಇವತ್ತು ಇನ್ನು ಎಷ್ಟು, ಇನ್ನು 15 ದಿನನ ರಿಸಲ್ಟ್ ಬರೋಕೆ, ಇನ್ನು 15 ದಿನ ಐತಿ. ಅವನದು ರೆಕಾರ್ಡನ್ನು ನಮ್ಮ ತೇಜು ಬ್ರೇಕ್ ಮಾಡ್ತಾಳಂತ, ನೋಡೋಣ. ಮಾಡ್ತಾಳ ಅಥವಾ ಅದಕ್ಕಿಂತ ಕಡಿಮೆ ತೆಗೆದು ಬೈಸ್ಕೊಂತಾಳ ಮನ್ಯಾಗ, ನೋಡೋಣ ಅಂತ. ಅವ ಹಾಸ್ಟೆಲ್ನಾಗಿದ್ದು ಓದಿದ್ದ. ನಮ್ಮ ತೇಜಮ್ಮ ಮನ್ಯಾಗ ಕೆಲಸ ಮಾಡಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡಿ ನಮ್ಮ ಅದ್ವಿಕ್ಗೆ ಹೋಮ್ವರ್ಕ್ ಮಾಡಿಸಿ ತಾನು ಓದ್ಕೊಂಡು ಎಷ್ಟು ರಿಸಲ್ಟ್ ಮಾಡ್ತಾಳ ನೋಡೋಣ ಅಂತ. ಪವನ ಮಾಡ್ತಾಳ ರೆಕಾರ್ಡ್ ಬ್ರೇಕ್ ಮಾಡ್ತಾಳ ನಮ್ಮ ತೇಜು? ಇಲ್ಲ ಅಂತ ಅಮ್ಮ. ಯುವರಾಜನ್ಕಿನ್ನ ಜಾಸ್ತಿ ಮಾರ್ಕ್ಸ್ ತೆಗಿತಾಳ ತೇಜು? ತೆಗಿತಾಳ ಅಂತ, ನೋಡೋಣ. ಅಣ್ಣ 10th ಇದ್ದಾಗ 93 ಮಾಡಿದ್ದ. ನಾನು ಅದು ಬ್ರೇಕ್ ಮಾಡ್ಬೇಕು ಅನ್ಕೊಂಡೆ. ಎಷ್ಟಾತ್? 90 ಆತ. ಮತ್ತೆ ಅವಾಗ ಬ್ರೇಕ್ ಪವನ್ ಬ್ರೇಕ್ ಮಾಡ್ತಾನ. ತೇಜು, ಇದು ನಾವು 2ನೇ ವ್ಲಾಗ್ ಇದೆ ನಮ್ದು ಯೂಟ್ಯೂಬ್ ಚಾನಲ್ ಒಳಗೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ.
ಎಲ್ರೂ ನಾನ್ಗುರು ಕನ್ನಡಿಗ ನಾನು ಏನನ್ಬೇಕ ನಾನು ಗುರು ಕನ್ನಡಿಗ ಎಲ್ಲರೂ ನಾನ್ಗುರು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಿನಗೇನು ಅನಿಸುತ್ತದೆ? ನಾನು ಗುರು ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇದೇ ಥರ ವಿಡಿಯೋ ಮಾಡ್ಕೊಂತ ಆಗ್ತೀವಿ. ಇದೇ ಥರ ವ್ಲಾಗ್ ಮಾಡ್ತಾರಾ ಅಂತ ಹೇಳು. ಎಲ್ರೂ ನಾನು ಗುರು ಕನ್ನಡಿಗ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ತಡಿ ಫಸ್ಟ್ ನಮ್ಮ ಪವನ್ ಕಡೆ ಹೇಳ್ಸಣ. ಪವನ ಇದೇ ಥರ ವಿಡಿಯೋ ಪವನ ನಮ್ದು ಯೂಟ್ಯೂಬ್ ಚಾನಲಲ್ಲಿ ನಾವು ಫಸ್ಟ್ ಟೈಮ್ ಏನು ಮಾಡತ್ತೇವೆ ಅಂದ್ರೆ ವ್ಲಾಗ್ ಮಾಡತ್ತೇವಿ. ಇದು ಫಸ್ಟ್ ಟೈಮ್. ಇದು ಇಂದ್ಲದ್ದು ನಿನ್ನೆ ಒಂದು ಮಾಡೇವಿ ನಾವು ವ್ಲಾಗ್. ಇದು 2ನೇ ವಿಡಿಯೋ ವ್ಲಾಗ್. ಸಂಗೀತಕ್ಕ ಹಾಂ ಚೆನ್ನಾಗಿತ್ತು. ಏನು ನಾವು ಹೆಂಗೆ ಮಾಡ್ತಿದ್ವಿ ಗೊತ್ತಾ, ವಿಡಿಯೋ ಮಾಡಿ ಹಾಗೆ ಅದಕ್ಕೆ ವಾಯ್ಸ್ ಕೊಟ್ಟು ಹಾಕ್ತಿದ್ವಿ, ಬಟ್ ವ್ಲಾಗ್ ಮಾಡಿದ್ದಿಲ್ಲ. ಚೆನ್ನಾಗಿತ್ತು ವ್ಲಾಗ್ ಮಾಡಿದ್ದು. ಅದಕ್ಕೋಸ್ಕರ ನಾವು ಏನಾದರೂ ಮನೆಯಲ್ಲಿ ಸ್ಪೆಷಲ್ ಮಾಡಿದ್ರೆ ಲಾಗ್ ಮಾಡಿದ್ವಿ. ಇದು ಮುಳುಗಾಯ್ದು ಹೊಲದ್ದು ಕ್ರಾಸ್ ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಡೇ ನಾವು. ನಾನ್ಗುರು ಕನ್ನಡಿಗ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಇದೇ ಥರನ ವಿಡಿಯೋ ಮಾಡಿ ವಿಡಿಯೋ ಮಾಡ್ತೀವಿ ನಾವು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್. ಓಕೆ, ನಮ್ದು ಇದು ಸೆಕೆಂಡ್ ವಿಡಿಯೋ ಆಗಿರ್ತೈತಿ. ವ್ಲಾಗಲ್ಲಿ ಸಂಡ್ಗಿ ಮಾಡೋದು ತೋರಿಸಿವಿ. ಫಸ್ಟ್ ವಿಡಿಯೋದಾಗ ನಾವು ಮುಳುಗಾಯಿ ಕ್ರಾಸನ್ನು ಯಾವ ರೀತಿ ಮಾಡ್ತಾರ ಅಂಥೇಳಿ, ಮುಳುಗಾಯಿ ಕ್ರಾಸನ್ನು ಯಾವ ರೀತಿ ಮಾಡ್ತಾರ ಅಂಥೇಳಿ ಅಪ್ಲೋಡ್ ಮಾಡಿದ್ವಿ. ನೀವು ಬೇಕಂದ್ರೆ ಹೋಗಿ ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ನಾಳೆ ಒಂದಿನ ಬಿಟ್ಟು ಒಂದ ಸೀರೆ ಒಳಗೆ ಅಷ್ಟು ಹಾಕಿದ್ರು. ಹಾಂ ನೋಡಿ, ಕ್ಲಾಪ್ ಸಾಕು ನೋಡ್ರಿ. ಅಮ್ಮರ ಅಂದ್ರೆ ಒಂದ ಸೀರೆ ಒಳಗಡೆನ ಹಾಕತಿ ಅಂತೇಳಿ ನಾನು ಅಂದೆ ಆಗಂಗಿಲ್ಲಮ್ಮ, ಇನ್ನೂ ಒಂದು ಸೀರೆ ಹಾಕ್ಬೇಕಂತೇಳಿ. ಆದರೆ ಇಲ್ಲ ನಾವು ವರ್ಷನೂ ಒಂದ ಸೀರೆ ಒಳಗನ ಮುಗಿಸ್ತೇನೆ. ಇದು ಒಂದು ದಬ್ರಿನ ಅಂದ್ರೆ ಅಂದಂಗನ ಒಂದ ಸೀರೆಯಾಗನ ಹಾಕ್ಯಾರ. ಮುಗೀತು ಸಂಡ್ಗಿ ಇಡೋದು. ಇನ್ನು ಸಾಯಂಕಾಲ ಹೆಂಗೆ ನಾವು ಬಿಡಿಸ್ತೇವೆ ಸಂಡ್ಗಿನ ಅನ್ನೋದನ್ನು ನಾನು ವಿಡಿಯೋ ಮಾಡ್ತೇನೆ. ಅದಾದಮೇಲೆ ನಾಳೆ ಸಂಡ್ಗಿ ಕರ್ದಾಗ ಹೆಂಗೆ ಅಕ್ಕವ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್.